ಭಾ ಎಂಬಲ್ಲಿ ನಭವ ಅರಿಯಿತ್ತು, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವರೆ ವಸ್ತು ಚೈತನ್ಯನಾತ್ಮಕನಾದೆನು. ಇಂತಿ ಬಸವಾಕ್ಷರತ್ರಯವನ್ನು ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಕಾರಣ ನಾನು ನೀನು ಬಸವ 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 ಎನ್ನುತ್ತಿರುತ್ತೇವೆ. ಯೋಗೇಶ್ವರ ಜ್ಞಾನದ ಬಲದಿಂದ ಅಜ್ಞಾನದ ಕೇಡುನೊಡೆಯ, ಸತ್ಯದ ಬಲದಿಂದ ಅಸತ್ಯದ ಕೇಡುನೊಡೆಯ, ಜ್ಯೋತಿಯ ಬಲದಿಂದ ತಮಂದದ ಕೇಡುನೊಡೆಯ, ಪರುಷದ ಬಲದಿಂದ ಅವಲೋಹದ ಕೇಡುನೊಡೆಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡುನೊಡೆಯ. ವಿದ್ಯಾಸ್ಫೂರ್ತಿ ಇಂಟರ್ನ್ಯಾಷನಲ್ ಶಾಲೆಯವರು ಆಯೋಜನೆ ಮಾಡಿರುವ ದಶಕದ ಸಾಧನೆಯ ಸಂಭ್ರಮದ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಆದ ಅತ್ಯಂತ ಸರಳ ಮತ್ತು ಸೌಜನ್ಯಕ್ಕೆ ಪರ್ಯಾಯವಾಗಿರುವ ಶ್ರೀ ಉಮಾಶಂಕರವರೇ, ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ದೀಪ ಬೆಳಗಿಸುವುದರ ಮೂಲಕ ಈ ವೇದಿಕೆಗೆ ಶುಭ ಕೋರಿರುವ ನೆಲಮಂಗಲ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು, ದಕ್ಷ ಆಡಳಿತಗಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಹಿರಿಯರಾದ ರಮೇಶ್ ಸರ್ ಅವರೇ, ಈ ವೇದಿಕೆ ಮೇಲೆ ಆಸೀನರಾಗಿರುವ ಇ ಸಿ ಒಗಳಾದಂಥ ಸುಚಿತ್ರಾರವರೇ, ಗಿರೀಶ್ ರವರೇ, ಅನುದಾನ ರಹಿತ ಶಾಲೆಯ ನೆಲಮಂಗಲ ತಾಲೂಕಿನ ಸಂಘಟನೆಯ ಅಧ್ಯಕ್ಷರಾದಂಥ ನರಸೇಗೌಡ್ರೆ, ಈ ಸಮಾರಂಭದಲ್ಲಿ ಭಾಗಿಗಳಾಗಿರುವ ಡಾಬಸ್ಪೇಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಣಿಯಾದ ತಾಯಿ ಸುನಂದಾರವರೇ, ಎಲ್ಲ ಶಿಕ್ಷಕ ವೃಂದದವರೇ, ಪ್ರಾಂಶುಪಾಲರೇ, ಆಡಳಿತಾಧಿಕಾರಿಗಳೇ, ವ್ಯವಸ್ಥಾಪಕರೇ, ಎಲ್ಲ ಪೋಷಕ ಬಂಧುಗಳೇ, ಆತ್ಮೀಯರೇ, ತಾಯಿಯಂದಿರೇ, ಈ ಸಮಯ ನಮ್ಮದಲ್ಲ. ಈ ಸಮಯ ನಿಮ್ಮದು ಮತ್ತು ನಿಮ್ಮ ಮಕ್ಕಳದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಂಥ ಅಮೂಲ್ಯವಾದ ಸಮಯವನ್ನು ನಾವು ಬಳಸಿಕೊಂಡ್ರೆ ನಿಮ್ಮ ಕಡೆಯಿಂದ ನಾವು ಒಳ್ಳೆಯದಂತೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಸಹ ಭಾವಿಸಿದ್ದೇನೆ. ಹಾಗಾಗಿ ಆ ಸಮಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿರುವಂತಹದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಿ ಭಾವಿಸಿ, ನಿಮ್ಮೆಲ್ಲ ಮನಸ್ಥಿತಿಯನ್ನು ನೋಡಿದಾಗ ಇಲ್ಲಿ ಕೂತಾಗ ಒಂದು ವಚನ ನೆನಪಂದು ನನಗೆ. ದಾಸಿಮಾರಿಯರು ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ: ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ, ನಾಸಿಕ ಮೀಸಲು ಶವನ, ತನು ಮನವೆಲ್ಲ ಶಿವನಿಗೆ ಮೀಸಲು. ಈ ಮೀಸಲು ಬೇಸರವಾಗದಂತಿದ್ದರದಡೆ ಆತನೇ ಜಗದೀಶ ಕಾಣ ರಾಮನಾಥ ಅಂಥೇಳಿ ಅವತ್ತು ದಾಸಿಮಾರಿಯರು ಹೇಳಿದರು. ಈ ವಚನವನ್ನು ನಾನು ಒಂದು ಸ್ವಲ್ಪ ತಿರುಗಿಸ್ಬಿಡ್ತೇನೆ. ನಿಮ್ಮ ಕಾಲು ಮೀಸಲು, ನಿಮ್ಮ ಕಣ್ಣು ಮೀಸಲು, ನಿಮ್ಮ ಕೈ ಮೀಸಲು, ನಿಮ್ಮ ಮನಸ್ಸು ಮೀಸಲು, ಈ ಎಲ್ಲ ಮೀಸಲು ಇದಾವಲ್ಲ, ಈ ಮೀಸಲು ಯಾವುದು ಅಂತೇಳಿದ್ರೆ ನಿಮ್ಮ ಮಕ್ಕಳು ಇಲ್ಲಿ ಬಂದು ಎಷ್ಟೊತ್ತಿಗೆ ಬರ್ತಾರೆ ಅದನ್ನು ನಾವು ಹೇಗೆ ನೋಡಬಹುದು ಅನ್ನೋದಕ್ಕೆ ಮೀಸಲಾಗಿದೆ ಹೊರತು ಎಷ್ಟೊತ್ತಿಗೆ ಸ್ವಾಮಿಗಳು ಹೇಳಿದ್ರೆ ಅಷ್ಟೊತ್ತಿಗೆ ಜಗದೀಶ ನಮಗೆ ಅನುಗ್ರಹ ಮಾಡ್ದ ಅಂಥೇಳಿ ಭಾವಿಸ್ಬೇಕಾಗಿರುವಂಥ ವಾತಾವರಣದಲ್ಲಿ ನಾವೆಲ್ಲರೂ ಇದ್ದೇವೆ ಅಂತೇಳಿ ಭಾವಿಸಿ, ಇದೊಂದು ಅತ್ಯಂತ ಭಾವನಾತ್ಮಕವಾದಂಥ ಹೃದಯ ಸಂತೋಷಪಡುವಂಥ ವೇದಿಕೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇಲ್ಲಿ ಈ ಸಮಾರಂಭದ ಹೆಸರು ಅನುಭವ ಅಂತ ಇಟ್ಟಿದ್ದಾರೆ. ಇದರ ಕೆಳಗಡೆ ಒಂದು ವಾಕ್ಯವನ್ನು ಬರೆದಿದ್ದಾರೆ, ಇದು ದಶಕದ ಸಾಧನೆಯ ಸಂಭ್ರಮ ಅಂಥೇಳಿ. ದಶಕದ ಸಾಧನೆಯ ಸಂಭ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ದಶಕದ ಸಂಭ್ರಮ ಸಾಧನೆಯಲ್ಲಿ ನಮಗೆ ಕಾಣಿಸ್ತಾ ಇದೆ ಅಂಥೇಳಿ ಈ ವಾಕ್ಯವನ್ನು ನಾವು ತಿರುಗಿಸಿದರೆ ಹೆಚ್ಚು ಅದು ಮಹತ್ವವನ್ನು ತರ್ತದೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಯಾಕೆ ಈ ವಾಕ್ಯವನ್ನು ತಿರುಗಿಸಿದ್ದೇನೆ ಅಂತ ಹೇಳಿದ್ರೆ, 10 ವರ್ಷದ ಅವಧಿಯಲ್ಲಿ
ಈಗಾಗಲೇ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಪ್ರಾರಂಭದ ಮಾತುಗಳಲ್ಲಿ ಹೇಳಿದರು. ನೆಲಮಂಗಲ ತಾಲೂಕಿನಲ್ಲಿ ಅನೇಕ ಶಾಲೆಗಳು ಇರುವಂತಹ ಸಂದರ್ಭದಲ್ಲಿ ಹೆಚ್ಚು ಸಂಖ್ಯೆಯನ್ನು ಒಳಗೊಂಡಿರುವಂಥ ಒಂದು ಶಾಲೆಯನ್ನು ನಾವು ಗುರುತಿಸೋದಾದರೆ ಅದು ವಿದ್ಯಾಸ್ಫೂರ್ತಿ ಶಾಲೆ ಅನ್ನೋದನ್ನು ಅವರು ಉಲ್ಲೇಖ ಮಾಡಿದ್ರು. ಆ ಮಾತುಗಳಿಗೆ ಯಾಕೆ ಮಹತ್ವ ಕೊಡ್ತೇವೆ ಅಂತ ಹೇಳಿದ್ರೆ, 10 ವರ್ಷದ ಆಡಳಿತ ಮಂಡಳಿ, ಇಲ್ಲಿನ ಶಿಕ್ಷಕರು, ಅವರ ದುಡಿಮೆಯ ಪ್ರತೀಕ, ಅವರ ಪ್ರಾಮಾಣಿಕವಾದಂಥ ಕಾರ್ಯನಿರ್ವಹಿಸುವುದರ ಪ್ರತೀಕವಾಗಿ ಆ 10 ವರ್ಷದ ಸಂಭ್ರಮದ ಅವರ ಶೈಕ್ಷಣಿಕ ಚಟುವಟಿಕೆ ಇವತ್ತು 2100 ಮಕ್ಕಳಾಗಲಿಕ್ಕೆ ಅದು ಸಾಧನೆ ಅಂತೇಳಿ ನಾವೆಲ್ಲ ಭಾವಿಸಬೇಕಾಗಿರುವಂಥದ್ದು. ಆ ಕಾರಣಕ್ಕಾಗಿ ಇದು ದಶಕದ ಸಂಭ್ರಮದ ಸಾಧನೆ ಅನ್ನೋದನ್ನು ನಾನು ಉಲ್ಲೇಖ ಮಾಡ್ತಾ, ಇದು ಅನುಭಾವ ಅಂತ ಇಟ್ಟಿದ್ದಾರೆ. ಇವರೆಲ್ಲ ಯಾವ ಯೋಚನೆ ಮಾಡಿ ಅನುಭಾವ ಅಂತ ಇಟ್ಟರು ಗೊತ್ತಿಲ್ಲ ನನಗೆ. ಆದರೆ ನಾನು ಆಲೋಚನೆ ಮಾಡಿದ್ದು 2 ಶಬ್ದ ಇದ್ದಾವೆ, ಅನುಭವ ಮತ್ತು ಅನುಭಾವ ಅಂಥೇಳಿ. ಈ ಶಬ್ದ ಅನುಭಾವ ಅಂತ ಇಟ್ಟಿದ್ದಾರೆ, ಗೊತ್ತಿಲ್ಲ ಏನಕ್ಕಿಟ್ರು, ಯಾವ ರೀತಿಲಿ ಇಟ್ಟರು ಅಂತ. ಅನುಭವ ಅಂತ ಹೇಳಿದ್ರೆ, ನಿಮಗೆ ಒಂದು ಬೆಂಕಿಯನ್ನು ಮುಟ್ಟಿದರೆ ಆಗುವಂಥ ಅನುಭವ ಇದೆಯಲ್ಲ, ಅದು ಕೇವಲ ಅನುಭವಕ್ಕೆ ಮಾತ್ರ ಸೀಮಿತ, ಸುಡ್ತದೆ ಅನ್ನೋದನ್ನು ಮಾತ್ರ ಗೊತ್ತಾಗ್ತಕ್ಕಂಥದ್ದು. ಈಗ ಬೆಂಕಿ ಸುಡುತ್ತೆ ಅಂತ ಮಕ್ಕಳಿಗೆ ನೀವು ಹೇಳ್ಕೊಡ್ತೀರಲ್ಲ, ಅದು ಮಾತ್ರ ಅನುಭವ. ಅದು ಇನ್ನೊಬ್ಬರು ತಿಳ್ಕೊಂಡಿದ್ದನ್ನು ಕೇಳಿ ಮಗು ಆ ಬೆಂಕಿ ಸುಡುತ್ತೆ ಅಂತ ಹೇಳೋದು ಅನುಭವ. ಆದರೆ ಅನುಭವ ಅಂದರೆ ಏನು ಅಂತ ಹೇಳಿದ್ರೆ, ಬೆಂಕಿ ಸುಡೋದನ್ನು ಅನುಭವಿಸೋದಿದೆಯಲ್ಲ, ಅದು ಅನುಭವ. ಬಹುಶಃ ವಿದ್ಯಾಸ್ಫೂರ್ತಿ ಕೇವಲ ಶಿಕ್ಷಣವನ್ನು ಮಾತ್ರ ಹೇಳಿಲ್ಲ, ಶಿಕ್ಷಣದ ಮೂಲಕವಾಗಿ ವ್ಯಕ್ತಿಯ ಪರಿಪೂರ್ಣವಾದಂಥ ವ್ಯಕ್ತಿತ್ವನ ರೂಪಿಸುವುದ್ರ ಮೂಲಕ ವಿದ್ಯೆ ಹೇಗಿರಬಹುದು ಅನ್ನೋದನ್ನು ಅನುಭವಕ್ಕೆ ತಂದಿರುವಂಥ ಒಂದು ಶಾಲೆ ಅಂತ ಹೇಳಿದ್ರೆ ಅದು ವಿದ್ಯಾಸ್ಫೂರ್ತಿ ಶಾಲೆ ಅಂಥೇಳಿ ನಾವೆಲ್ಲ ಭಾವಿಸಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಅನುಭವ ಅನ್ನುವಂತಹ ಶಬ್ದಕ್ಕೆ ಶಬ್ದಾತೀತವಾಗಿರುವಂಥ ಆನಂದವನ್ನು ಕೊಡ್ತಕ್ಕಂಥದ್ದು. ಸಕ್ಕರೆ ಹೇಗಿದೆ ಅಂತ ಹೇಳಿದ್ರೆ ಸಿಹಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅದು ಸಿಹಿಯನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಯಾರ ಕೈಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸಿಹಿಯನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ವಿದ್ಯಾಸ್ಫೂರ್ತಿಯ ಸಾಧನೆ 10 ವರ್ಷದಲ್ಲಿ ಶಬ್ದಗಳಲ್ಲಿ ಹೇಳಲಿಕ್ಕೆ ಇರತಕ್ಕಂಥ ಶಬ್ದಾತೀತವಾದಂಥ ಸಾಧನೆ ಅದು ವಿದ್ಯಾಸ್ಫೂರ್ತಿ ಶಾಲೆಗೆ ಮಾತ್ರ ಸೀಮಿತಗೊಂಡಿದೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಇವತ್ತು ನಾವೆಲ್ಲ ಶಿಕ್ಷಣವನ್ನು ಕುರಿತು ಆಲೋಚನೆ ಮಾಡ್ತಾ ಇದ್ದೇವೆ. ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು ಶಿಕ್ಷಣಕ್ಕೆ ಕೊಟ್ಟಂತಹ ಆದ್ಯತೆಯನ್ನು ಬೇರೆ ಯಾವ ಕ್ಷೇತ್ರಕ್ಕೂ ಕೊಟ್ಟಿಲ್ಲ ಅನ್ನೋದನ್ನು ನಾವೆಲ್ಲ ಗಮನ ಹರಿಸಿರಬೇಕು. ಯಾಕೆ ಅಂತ ಹೇಳಿದರೆ, ಇವತ್ತು ದೇಶದ ರಾಷ್ಟ್ರದ ನಿರ್ಮಾಣದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ಯಾವುದು ವಹಿಸ್ತದೆ ಅಂತ ಹೇಳಿದರೆ ಅದು ಶಿಕ್ಷಣ ವಹಿಸ್ತದೆ ಅಂಥೇಳಿ. ಆ ಕಾರಣಕ್ಕಾಗಿ ನಮ್ಮ ಬಜೆಟ್ನಲ್ಲಿ ಸುಮಾರು 20-25% ನಾವು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಸಂಪನ್ಮೂಲವನ್ನು ಆದ್ಯತೆಯಾಗಿ ಕೊಟ್ಟು ನಾವು ಶಿಕ್ಷಣ ಕ್ಷೇತ್ರವನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೇವೆ. 25 ವರ್ಷಗಳ ಶಿಕ್ಷಣದ ಪದ್ಧತಿಗಳು ಬೇರೆ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಶಿಕ್ಷಣವನ್ನು ನೋಡುವಂಥ ತಂತ್ರಜ್ಞಾನ ಆಧಾರಿತವಾದಂಥ ಒಂದು ಶಿಕ್ಷಣದ ಒಳಗಡೆ ನಾವು ಮತ್ತು ನಮ್ಮ ಮಕ್ಕಳನ್ನು ನಾವು ಬೆಳೆಸುವಂಥ ಅವಕಾಶಗಳು ನಮಗೆ ತಿಳಿದಿದ್ದಾವೆ. ನಾವೆಲ್ಲರೂ ಚಿಕ್ಕವರಿದ್ದಾಗ ಒಂದು ನೋಟ್ಸ್ ಮಾಡಬೇಕು ಅಂತ ಹೇಳಿದ್ರೆ 10 ಗಂಟೆ ಓದಬೇಕಾಗಿತ್ತು, 5 ಗಂಟೆ ಓದಬೇಕಾಗಿತ್ತು. ಅಷ್ಟು ಗಂಟೆ ಓದಿ ನಾವೊಂದು ಚಾಪ್ಟ್ರಿಗೆ ನೋಟ್ಸ್ ಮಾಡುವಂಥ ಅಗತ್ಯತೆ ಸ್ನಾತಕೋತ್ತರ ಪದವಿಗಳಲ್ಲಿ ನಾವೆಲ್ಲ ಪಡ್ಕೊಳ್ತಾ ಇದ್ವಿ. ಆದರೆ ಹೀಗಿಲ್ಲ. ಈಗ 10 ಗಂಟೆ ಓದುವಂಥ ಅವಕಾಶ ಇಲ್ಲ. 10 ನಿಮಿಷದಲ್ಲಿ ನಿಮ್ಮ ಕೈಯಲ್ಲಿರುವ ಮೊಬೈಲ್ನ ತೆಗೆದು ಇಂಥದ್ದು ನಮಗೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಗತ್ಯವಿರುವಂಥ ಎಲ್ಲ ನೋಟ್ಸ್ಗಳನ್ನು ಅದೇ ಒದಗಿಸುವಂಥ ವಾತಾವರಣದಲ್ಲಿ ಇವತ್ತು ಶಿಕ್ಷಣದ ಪದ್ಧತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಇವತ್ತು ನಮಗೆ ಬೇಕಾಗಿರುವಂತಹದ್ದು ನಮ್ಮ ಮೆದುಳಿನ ಕ್ರಿಯಾತ್ಮಕವಾದಂಥ ಆಲೋಚನೆಗಳಿಗಿಂತ ಹೆಚ್ಚಾಗಿ ಹೇಗೆ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಗುರುತಿಸುವಂಥ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಆ ಕಾರಣಕ್ಕಾಗಿ ಇವತ್ತು ಒಂದು ಶಾಲೆಗಳಲ್ಲಿ ಶಿಕ್ಷಣವನ್ನು ಕೊಡುವಂಥ ಶಾಲೆಗಳಿಗೆ ಇವತ್ತು ಬಹಳ ಮುಖ್ಯವಾಗಿ ಸವಾಲು ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಯಾವ ರೀತಿಯ ಶೈಕ್ಷಣಿಕ ತಂತ್ರಜ್ಞಾನವನ್ನು
ನಾವು ಬೆಳೆಸಬೇಕು ಅನ್ನೋದೇ ಇವತ್ತಿನ ಸವಾಲು ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಎಷ್ಟರ ಮಟ್ಟಿಗೆ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, AI ಅನ್ನುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನುವಂಥ ಒಂದು ತಂತ್ರಜ್ಞಾನ ಇವತ್ತು ಬಂದಿರುವಂತಹ ಹಿನ್ನೆಲೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮ್ಮ ಮುಖವನ್ನು ನೋಡಿದ್ರೆ ನಿಮ್ಮ ಭಾವನೆಗಳು ಏನಿದೆ ಅನ್ನೋದನ್ನು ಹೇಳುವಷ್ಟು ಮಟ್ಟಿಗೆ ಇವತ್ತು ವಿಜ್ಞಾನ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ, ಅಂತಹ ಜಾಗತಿಕ ಮಟ್ಟದ ಶಿಕ್ಷಣದ ವ್ಯವಸ್ಥೆಗೆ ಇವತ್ತು ನಮ್ಮ ಮಕ್ಕಳನ್ನು ತಯಾರು ಮಾಡುವಂಥ ಬಹಳ ದೊಡ್ಡ ಮೂಲಭೂತವಾದಂಥ ಸಾಮಾಜಿಕ ಜವಾಬ್ದಾರಿಯ ಒಳಗಡೆ ಪೋಷಕರು, ಶಿಕ್ಷಕರು, ಆಡಳಿತ ಮಂಡಳಿ ಇದೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಶಾಲೆಗಳಲ್ಲಿ ದೇಶದಾದ್ಯಂತ ಇಂಥ ಶಿಕ್ಷಣವನ್ನು ಕೊಡ್ತಾ ಬಂದಿದ್ದೇವೆ. ಆದರೆ ಪರಿಪೂರ್ಣವಾದಂಥ ಶಿಕ್ಷಣವನ್ನು ಸಿಗಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನು ಇವತ್ತು ನಾವು ಚಿಂತನೆ ಮಾಡಿದಾಗ, ಯಾವುದೇ ತಂತ್ರಜ್ಞಾನ, ಯಾವುದೇ ಇಂಟರ್ನ್ಯಾಷನಲ್ ಶಾಲೆಗೆ ಹೋದರೂ ಸಹಿತ ಇವತ್ತು ಪರಿಪೂರ್ಣವಾದಂಥ ಶಿಕ್ಷಣ ಇವತ್ತು ಸಿಗ್ತಾ ಇಲ್ಲ. ಆ ಶಿಕ್ಷಣದ ಜೊತೆಗೆ ಸಮಾಧಾನವೂ ಇಲ್ಲ ಅನ್ನುವಂಥದ್ದನ್ನು ಇವತ್ತು ನಾವೆಲ್ಲ ಗಮನಿಸಬೇಕಾಗಿರುವಂಥ ಅತ್ಯಂತ ಮುಖ್ಯವಾಗಿರುವಂಥ ಅಂಶ. ಕಾರಣ ಏನು ಅಂತ ಹೇಳಿದ್ರೆ, ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರವನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಹಿಂದೆ ಬಿದ್ದಿದ್ದೇವೆ ಅನ್ನುವಂಥ ಅತ್ಯಂತ ಗಮನಾರ್ಹವಾಗಿರುವಂಥ ವಿಷಯಗಳನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗಿರುವಂಥದ್ದು. ಒಂದು ವ್ಯಕ್ತಿ ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ಪಡ್ಕೊಂಡ್ರೆ ಆ ವ್ಯಕ್ತಿ ಹೇಗೆ ಗೌರವಕ್ಕೆ ಪಾತ್ರನಾಗ್ತಾನೆ ಅಂತ ಹೇಳಿದರೆ, ನೀವೆಲ್ಲರೂ ಯೋಚನೆ ಮಾಡಬಹುದು ಸಂಸ್ಕಾರ ಅಂದರೆ ಏನು ಅಂಥೇಳಿ. ನೀವೆಲ್ಲ ಕಲ್ಲುಗಳನ್ನು ನೋಡಿದ್ದೀರಿ, ಬಂಡೆಗಳನ್ನು ನೋಡಿದ್ದೀರಿ. ಆ ಬಂಡೆ ಅಂತಂದರೆ ಅದು ಬಂಡೆಯಾಗಿ ನೀವು ನೋಡ್ತೀರಿ. ಅದೇ ಬಂಡೆಯನ್ನು ತೆಗೆದು ನೀವು ಒಬ್ಬ ಶಿಲ್ಪಿಗೆ ಕೊಟ್ಟರೆ ಅಲ್ಲಿ ಒಂದು ಆಕಾರವನ್ನು ಮಾಡ್ತಾನೆ. ಆಕಾರ ಮಾಡಿದಾಗಲೂ ಸಹಿತ ನೀವ್ಯಾರೂ ಆ ಮೂರ್ತಿಗೆ, ಆ ಕಲ್ಲಿಗೆ ಪೂಜೆ ಮಾಡೋದಿಲ್ಲ. ಅದೇ ಮೂರ್ತಿಯನ್ನು ತಂದು ನೀವೆಲ್ಲೋ ನಿಮ್ಮ ಮನೆಯಲ್ಲಿಟ್ಕೊಂಡ್ರೂ ಅದನ್ನು ಪೂಜೆ ಮಾಡೋದಿಲ್ಲ. ಅದನ್ನು ತೆಗೆದುಕೊಂಡೋಗಿ ಅದನ್ನು ದೇವಾಲಯಕ್ಕೆ ಇಟ್ಟರೂ ಸಹಿತ ಅದನ್ನೇ ಪೂಜೆ ಮಾಡೋದಿಲ್ಲ. ಅದನ್ನಿಟ್ಟು ದೇವಸ್ಥಾನದಲ್ಲಿಟ್ಟು ಅದಕ್ಕೆ ಯಾವಾಗ ನೀವು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಿರೋ, ಯಾವ ಕಲ್ಲು ಇತ್ತಲ್ಲ ಅದೇ ಕಲ್ಲು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಅದು ದೇವರಾಗಿ ನಾವು ಭಾವಿಸಿ ಪೂಜಿಸ್ತೇವೆ. ಹಾಗೆ ಮನುಷ್ಯನಿಗೆ ಕೇವಲ ಶಿಕ್ಷಣ ಇದ್ದರೆ ಅವನು ಗೌರವಸ್ಥ ಅಲ್ಲ. ಶಿಕ್ಷಣದ ಜೊತೆಗೆ ಅದು ಸಂಸ್ಕಾರಯುತವಾದಂಥ ಒಂದು ಶಿಕ್ಷಣ ಆದರೆ ಮಾತ್ರ ಅವನ್ನು ಸಮಾಜದಲ್ಲಿ ಗೌರವಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಎಲ್ಲ ತಾಯಂದಿರು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು, ಎಲ್ಲ ಪೋಷಕರು ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು. ಸಂಸ್ಕಾರರಹಿತವಾದ ಶಿಕ್ಷಣ ಅದನ್ನು ಶಿಕ್ಷಣ ಅನ್ನೋದಿಲ್ಲ. ಅದನ್ನು ಕೇವಲ ಅಕ್ಷರ ಜ್ಞಾನ ಅಥವಾ ಸರ್ಟಿಫೈಡ್ ಒಂದು ಎಜುಕೇಷನ್ ಅಂತ ಕರಿಬೋದೇ ಹೊರತು ಅದನ್ನು ಶಿಕ್ಷಣ ಅನ್ನೋದಿಲ್ಲ, ಅದನ್ನು ಜ್ಞಾನ ಅನ್ನೋದಿಲ್ಲ, ಅದನ್ನು ವಿದ್ಯೆ ಅನ್ನೋದಿಲ್ಲ. ವಿದ್ಯೆ ಅಂತ ಭಾವಿಸ್ಬೇಕಾದ್ರೆ ಅವನು ವಿದ್ಯಾವಂತ ಅಂತ ನಾವು ಗುರುತಿಸೋದಾದರೆ ಅವನಲ್ಲಿ ಒಂದು ಸಂಸ್ಕಾರ ಇರಬೇಕು. ಆ ಸಂಸ್ಕಾರದ ಜೊತೆಗೆ ಸಾಮಾಜಿಕ ಮೌಲ್ಯಗಳನ್ನು ಯಾವ ವ್ಯಕ್ತಿ ಒಳಗೊಂಡಿರ್ತಾನೋ ಅವನು ಮಾತ್ರ ಪರಿಪೂರ್ಣವಾದಂಥ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಪಡ್ಕೊಂಡಿರ್ತಾನೆ. ಅದನ್ನೇ ಶಿಕ್ಷಣದ ಮೂಲ ಧ್ಯೇಯ. ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಈಸ್ ಎಜುಕೇಷನ್ ಅನ್ನುವಂಥ ಆ ವಾಕ್ಯ ಇದೆಯಲ್ಲ, ಅದರ ವಿಕಾಸತೆ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ನಿಜ ಜೀವನದಲ್ಲಿ ಕೇವಲ ನೌಕರಿಯನ್ನು ಸಂಪಾದನೆ ಮಾಡಿ, ಹಣವನ್ನು ಸಂಪಾದನೆ ಮಾಡಿ ಸಾಂಸಾರಿಕ ಜೀವನ ನಡೆಸಿದರೆ ಅದನ್ನು ಪರಿಪೂರ್ಣ ಅನ್ನೋದಿಲ್ಲ. ಒಬ್ಬ ವ್ಯಕ್ತಿ ನಿಜವಾದಂಥ ಶಿಕ್ಷಣ ಹೇಗಿರಬೇಕು ಅಂತ ಹೇಳಿದ್ರೆ, ಸಮಾಜದ ಎಲ್ಲ ವ್ಯವಸ್ಥೆಯ ಒಳಗಡೆ ಅತ್ಯಂತ ಸಮರ್ಥವಾಗಿ ಬದುಕುವಂಥ ಒಂದು ಕೌಶಲ್ಯವನ್ನು ಯಾರು ಕಲಿಸ್ಕೊಡ್ತಾರೋ ಅದನ್ನು ನಿಜವಾದಂಥ ಶಿಕ್ಷಣ ಅಂತೇಳಿ ಭಾವಿಸ್ಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲ ಯೋಚನೆ ಮಾಡಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ, ಒಂದು ಮೊಬೈಲ್ಗೋಸ್ಕರ ಪ್ರಾಣವನ್ನು ತೆಗೆದುಕೊಳ್ತಕ್ಕಂಥದ್ದು, ಸಣ್ಣ ಸಣ್ಣ ವಿಷಯಗಳಿಗೆ ಜೀವನವನ್ನು ಪ್ರಾಣತ್ಯಾಗ ಮಾಡ್ತಕ್ಕಂಥದ್ದನ್ನು IAS, IPS, ಲಾಯರ್ಗಳು, ಎಂಜಿನಿಯರ್ಗಳು ಸಣ್ಣ ಸಣ್ಣ ವಿಚಾರಗಳಿಗೆ ಇವತ್ತು ಅವರು ತನ್ನ ಜೀವನ ಕಳ್ಕೊಳ್ಳುವಂಥ ವಾತಾವರಣದಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ ನಿಜವಾದ ಶಿಕ್ಷಣದ ಗುರಿ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದು. ಇವತ್ತು ಶಿಕ್ಷಣ ಮನುಷ್ಯನ ಮನಸ್ಸನ್ನು ಅತ್ಯಂತ ಗಟ್ಟಿಗೊಳಿಸುವಂಥ, ಮನುಷ್ಯನ ಮನಸ್ಸನ್ನು ದೃಢಗೊಳಿಸುವಂಥ ಕೆಲಸವನ್ನು ಶಿಕ್ಷಣ ಮಾಡಬೇಕೆ ಹೊರತು ಶಿಕ್ಷಣದ ಮೂಲಕ ಮಾನಸಿಕವಾಗಿ ಮಗುವನ್ನು ಕುಗ್ಗಿಸುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗಿರುವಂತಹದ್ದು. ಇವತ್ತು ಮಾನಸಿಕವಾಗಿ ಮಕ್ಕಳು ಕುಗ್ಗಿ ಹೋಗ್ತಿದ್ದಾರೆ, ಮಾನಸಿಕವಾಗಿ ತಂದೆ ತಾಯಿಗಳು ಕುಗ್ಗಿ ಹೋಗ್ತಾ ಇದ್ದಾರೆ. ಮಕ್ಕಳ ಎಲ್ಲ ಇವತ್ತು ನೋಡಿದಾಗ ಇವತ್ತು ನಮಗೆ ಭಯ ಆಗುತ್ತೆ, ಮುಂದಿನ ಜೀವನ ಹೇಗಿರಬಹುದು ಇವ್ರದ್ದು ಅಂತ ಹೇಳಿ. ಸಣ್ಣ ಸಣ್ಣ ವಿಷಯಗಳಿಗೆ ಮೊಬೈಲ್ ಇಲ್ಲ ಅನ್ನೋವಂಥ ಕಾರಣಕ್ಕಾಗಿ ಜೀವ ಪ್ರಾಣತ್ಯಾಗ ಮಾಡುವಂಥ ನೋಡಿದಾಗ ನಾವು ಶಿಕ್ಷಣವನ್ನು ಯಾವ ರೀತಿ ಕೊಡ್ತಾ ಇದ್ದೇವೆ, ತಂದೆ ತಾಯಿಗಳ ಮೂಲಭೂತವಾದ ಜವಾಬ್ದಾರಿಗಳೇನು, ಶಿಕ್ಷಕರ ಜವಾಬ್ದಾರಿ ಏನು ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಮೊಳಗಡೆ ಹಾಕ್ಕೊಳ್ಬೇಕಾಗಿರುವಂಥದ್ದು.
ಒಬ್ಬ ಶಿಕ್ಷಕನಾಗಲಿ, ಪೋಷಕರಾಗಲಿ, ಆಡಳಿತ ಮಂಡಳಿ ಆಗಲಿ, ಪಾಠ ಪಠ್ಯಗಳ ಜೊತೆಯಲ್ಲಿ ಮನುಷ್ಯ ಅತ್ಯಂತ ಕೌಶಲ್ಯಯುತವಾಗಿ ಸಮಾಜದಲ್ಲಿ ಬರುವಂಥ ಎಲ್ಲ ರೀತಿಯ ಸಮಸ್ಯೆಗಳಿಗೆ ತನ್ನ ಜೀವನದಲ್ಲಿ ಅದನ್ನು ಅಗತ್ಯವಾದಂಥ ವಿಚಾರಗಳನ್ನು ತಿಳಿದುಕೊಂಡು ಸಮರ್ಥವಾಗಿ ಮುನ್ನಡೆಸುವಂಥದ್ದನ್ನು ಕೊಟ್ಟಾಗ ಅದನ್ನು ಶಿಕ್ಷಣ ಅಂತ ಕರೀತಾರೆ. ಅಂಥ ಸ್ವಸಾಮರ್ಥ್ಯದಿಂದ ಬದುಕುವಂಥ ಶಿಕ್ಷಣವನ್ನು ವಿದ್ಯಾಸ್ಫೂರ್ತಿ ಶಾಲೆಯಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥ ನಂಬಿಕೆ ನಮ್ಮದು ಅಚಲವಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಮಗೆ ಅತ್ಯಂತ ಸಂತೋಷ ಆಗುತ್ತೆ. ಅದಕ್ಕೆ ಉದಾಹರಣೆ ಏನು ಅಂತ ಹೇಳಿದ್ರೆ, ಇಲ್ಲಿ ಇಬ್ಬರು ಹೆಣ್ಣುಮಕ್ಕಳು ಇಲ್ಲಿ ಮಾತನಾಡಿದಂತೆ ನೋಡಿದಾಗ, ಅವರು ಆ್ಯಂಕರಿಂಗ್ ಮಾಡಿದಂತೆ ನೋಡಿದಾಗ, ಬಹುಶಃ ಯೂನಿವರ್ಸಿಟಿಲಿ MSc PhD ಮಾಡಿರೋರು ಈ ಶಬ್ದಗಳನ್ನು ಬಳಸಿಕೊಂಡು ಇಷ್ಟು ಉದಾತ್ತವಾಗಿ ಆ್ಯಂಕರಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಂಥ ಆ್ಯಂಕರಿಂಗನ್ನು ಇಬ್ಬರು ವಿದ್ಯಾರ್ಥಿನಿಯರು ಮಾಡಿರುವಂತಹದ್ದು ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿ ಅನ್ನುವಂಥ ಮಾತುಗಳನ್ನು ಹೇಳುವುದರ ಮೂಲಕ ವಿದ್ಯಾಸ್ಫೂರ್ತಿ ಒಂದು ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿಯನ್ನು ಬರೆದಿರುವಂಥದ್ದು. ಬಹುಶಃ ನೆಲಮಂಗಲ ತಾಲೂಕಿನಲ್ಲಿ ವಿದ್ಯಾಸ್ಫೂರ್ತಿಯ ಶಿಕ್ಷಕರು ಹೆಂಗಿರಬೇಕು ಅನ್ನೋದಕ್ಕೇನಾದರೂ ಶಾಲೆಯ ಶಿಕ್ಷಕರು ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆ ಇದ್ದರೆ ಅದು ವಿದ್ಯಾಸ್ಫೂರ್ತಿಗೆ ಬಂದು ನೋಡಬೇಕು ಅನ್ನುವಂಥ ಭಾವನೆ ನಮ್ಮದಾಗಿರುವಂತಹದ್ದು. ಬಂದ ನಂತರ ಆ ಎಲ್ಲ ಶಿಕ್ಷಕರು, ನಾನು ಶಿಕ್ಷಕ ಅನ್ನೋದನ್ನು ಸಹಿತ ಒತ್ತೊಟ್ಟಿಗಿಟ್ಟು ಅತ್ಯಂತ ಪ್ರೀತಿಯನ್ನು ಕೊಡುವುದರ ಮೂಲಕ ಎಲ್ಲ ಗೌರವಾನ್ವಿತ ಆಹ್ವಾನಿತರನ್ನು ಅವರು ಗೌರವಿಸುವಂತಹದನ್ನು ಅವರು ನಡ್ಕೊಳ್ಳೋದ ನೋಡಿದಾಗ ಸಂಸ್ಕೃತಿ ಮತ್ತು ಸಂಸ್ಕಾರ ಒಟ್ಟೊಟ್ಟಿಗೆ ಬರಲಿಕ್ಕೆ ಸಾಧ್ಯ ಇದೆ. ಒಂದು ನೆಲದ, ಒಂದು ಮಣ್ಣಿನ ಧಾರೆಗಳನ್ನು ತನ್ನ ಆಚರಣೆಗಳ ಮೂಲಕ ತೋರಿಸುವಂತಹದ್ದು ಸಂಸ್ಕೃತಿ ಆದರೆ, ಅಂಥ ಸಂಸ್ಕೃತಿಯನ್ನು ಶಾಲೆಯಲ್ಲಿ ಬಿತ್ತುವುದರ ಮೂಲಕ ಮಕ್ಕಳಿಗೂ ಆ ಸಂಸ್ಕೃತಿಯನ್ನು ರವಾನೆ ಮಾಡ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಇವತ್ತು ಶಿಕ್ಷಕರ ಮೇಲಿದೆ. ಅಂಥ ಎಲ್ಲ ಶಿಕ್ಷಕರು ಆ ಸಂಸ್ಕೃತಿಯನ್ನು ರವಾನೆ ಮಾಡುವಂಥ ಒಂದು ಶಾಲೆಯಾಗಿ ವಿದ್ಯಾಸ್ಫೂರ್ತಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿ ಅನ್ನುವಂಥ ಮಾತುಗಳನ್ನು ಇಲ್ಲಿ ಹೇಳುವುದರ ಮೂಲಕ ಹೆಚ್ಚು ಹೇಳುವ ಅಗತ್ಯ ಇಲ್ಲ. ನಿಮಗೆ ನಾನು ಬೇಸರ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಇದರ ಸಂಸ್ಥಾಪಕ ಅಧ್ಯಕ್ಷರು ಉಮಾಶಂಕರ್ ಅವರು, ನಮ್ಮ ಸುಚಿತ್ರಾರವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು, ಇದೆಲ್ಲ ಕನಸು ಯಾರ್ದು ಅಂತ ಹೇಳಿದ್ರೆ ಅದು ಉಮಾಶಂಕರ್ ಅವರಲ್ಲ, ಆದರೆ ಅವರ ಕೈ ಹಿಡಿದಂಥ ಶ್ರೀಮತಿ ಪ್ರಮೀಳಾರವ್ರದ್ದು ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗಿರುವಂತಹದ್ದು. ಒಬ್ಬ ಸಾಧಕನ ಹಿಂದೆ, ಒಬ್ಬ ಆದರ್ಶ ಗಂಡಸಿನ ಹಿಂದೆ ಯಾರಿರ್ತಾರೆ ಅಂತ ಹೇಳಿದ್ರೆ ಒಂದು ಹೆಣ್ಣು ಮಗಳು ಇರ್ತಾರೆ. ಎವರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಇಸ್ ಎ ವುಮೆನ್ ಬಿಹೈಂಡ್ ದೆರ್ ಇಸ್ ಎ ವುಮೆನ್ ಅನ್ನುವಂಥ ಮಾತೇನಿದೆಯಲ್ಲ, ಅದಕ್ಕೆ ಸಾರ್ಥಕ ಯಾರು ಅಂತ ಹೇಳಿದ್ರೆ ಅದು ಪ್ರಮೀಳಾರವರು ಅನ್ನೋದನ್ನು ನಾವ್ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಂಕಲ್ಪಗಳು, ಅವರ ಆಶಯಗಳು, ಆ ಹಿನ್ನೆಲೆಯಲ್ಲಿ ಉಮಾಶಂಕರ್ ಅವರು ಇಲ್ಲಿ ಪಟ್ಟಣ ಗ್ರಾಮದ ವ್ಯವಸ್ಥೆಯೊಳಗಡೆ ಶಾಲೆಯನ್ನು ಪ್ರಾರಂಭಿಸುವುದರ ಮೂಲಕ ಒಂದು ಅತ್ಯಾಧುನಿಕವಾದಂಥ ಒಂದು ತಂತ್ರಜ್ಞಾನದ ಮೂಲಕ ಶಿಕ್ಷಣವನ್ನು ಕೊಡುವಂತಹ ಕೆಲಸವನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಮುಖ್ಯ ಅನ್ನುವಂಥದ್ದನ್ನು ಗಮನಿಸಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ಅವರ ಸುಪುತ್ರ, ಇವತ್ತು ಒಳ್ಳೆ ತಂದೆ ತಾಯಿ ಸಿಗ್ಬೋದು, ಆದರೆ ಒಳ್ಳೆ ಮಕ್ಕಳು ಸಿಗೋದು ಬಹಳ ಕಷ್ಟದ ಕೆಲಸ ಆಗಿದೆ. ಇವತ್ತು ಬಹುಶಃ ಒಂದು ಸಂಸ್ಥೆಯನ್ನು ಕಟ್ಟಿದರೆ ಆ ಸಂಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಉತ್ತರಾಧಿಕಾರಿ ಸಿಗೋದು ಅತ್ಯಂತ ಕಷ್ಟ. ಬರೀ ಮಠಗಳಲ್ಲಿ ಉತ್ತರಾಧಿಕಾರಿ ಸಿಗೋದು ಕಷ್ಟ ಅಂತ ಅಂದ್ಕೊಂಡಿದ್ವಿ, ಆದರೆ ಇವತ್ತು ಮಠಗಳಿಗೆ ಮಾತ್ರ ಉತ್ತರಾಧಿಕಾರಿಗಳಲ್ಲ, ಯಾವುದೇ ಸಂಸ್ಥೆ ನಡೆಸಬೇಕಾದ್ರೆ ಸಮರ್ಥವಾದ ಉತ್ತರಾಧಿಕಾರಿ ಸಿಗಬೇಕು ಅಂತ ಹೇಳಿದ್ರೆ ಅದು ಯಾವುದೋ ಜನ್ಮದ ಪುಣ್ಯದ ಫಲ. ಆ ಪುಣ್ಯದ ಫಲ ಏನು ಅಂತ ಹೇಳಿದ್ರೆ ನಮ್ಮ ಅರುಣ್ರವರು ಇವತ್ತು ಅದರ ಉತ್ತರಾಧಿಕಾರಿಯಾಗಿ ಅತ್ಯಂತ ಜವಾಬ್ದಾರಿಯಾಗಿ ಕೆಲಸ ನಿರ್ವಹಿಸಕ್ಕಂತಹ ಒಂದು ಸಂಸ್ಕಾರ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ನಾನು ಬಂದಾಗ ಹೇಳ್ತಾ ಇದ್ದೆ, ಅರುಣ್ ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಪ್ಪ, ಸಂತೋಷ ಪಡಬೇಕು ಅಂದಾಗ ಅವ್ರು ಹೇಳಿದರು, ನಾನು ಮಾಡಿದ್ದಲ್ಲ ನಮ್ಮ ಟೀಮ್ ಮಾಡಿದ್ದು ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ಬಹುಶಃ ಒಬ್ಬ ನಾಯಕನಿಗೆ ನಾನು ಅನ್ನೋದಕ್ಕಿಂತ ನಾವೆಲ್ಲರೂ ಸೇರಿ ಮಾಡ್ತೀವಿ ಅನ್ನೋದಿದೆಯಲ್ಲ, ಅದು ಅವನ ಸಾಮರ್ಥ್ಯ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ಅರುಣ್ರವರು ಅವರೆಲ್ಲ ನಮ್ಮ ಆಡಳಿತಾಧಿಕಾರಿಗಳಾದಂಥ ನಮ್ಮ ರಾಮಚಂದ್ರರವರಿರ್ಬೋದು, ನಮ್ಮ ದಿಲೀಪ್ ಇರ್ಬೋದು, ಮತ್ತೆಲ್ಲ ಶಿಕ್ಷಕರನ್ನು ಒಳಗೊಂಡಂತೆ ಒಂದು ಟೀಮ್ ವರ್ಕ್ ಮಾಡಿರೋ ಕಾರಣಕ್ಕಾಗಿ ಬಹುಶಃ ಇತಿಹಾಸದಲ್ಲಿ ನಾನು ಕಂಡಂತೆ ಈ ನೆಲಮಂಗಲ ತಾಲೂಕಿನಲ್ಲಿ ಒಂದು ಇತಿಹಾಸ ಅಂದರೆ 2 ದಿವಸದಲ್ಲಿ 4 ಸೆಷನ್ ಕಾರ್ಯಕ್ರಮವನ್ನು ಸ್ಕೂಲ್ ಡೇ ಮಾಡಿರುವಂಥ ಏಕೈಕ ಶಾಲೆ ಅಂತ ಹೇಳಿದ್ರೆ ಅದು ವಿದ್ಯಾಸ್ಫೂರ್ತಿ ಶಾಲೆ ಅನ್ನೋದನ್ನು ಬಹಳ ಹೃದಯ ತುಂಬಿ ಹೇಳಬೇಕಾಗಿರುವಂಥ ಅಗತ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಅಂಥ ಬಹುಶಃ ನಮ್ಮ ಉಮಾಶಂಕರ್ ಅವರು ಹೇಳ್ತಾಯಿದ್ರು, ಒಂದು ಕಾರ್ಯಕ್ರಮಕ್ಕೆ ಸುಮಾರು 2,000 ಜನ, 2 ದಿವಸದಿಂದ 8,000 ಜನಕ್ಕೆ ಊಟ ಮಾಡಿದ ನೆಲ ಯಾವುದು ಅಂತ ಹೇಳಿದ್ರೆ ಅದು ವಿದ್ಯಾಸ್ಫೂರ್ತಿ ಶಾಲೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ದಾಸೋಹದಕ್ಕೂ ಹೆಸರಾಗಿರುವಂಥ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮವನ್ನು ರೂಪಿಸುವುದರ ಮೂಲಕ, ಯಾಕೆ ಪವಿತ್ರ ಅಂತ ಹೇಳಿದ್ರೆ ಎಲ್ಲಿ ದಾಸೋಹ ನಡೀತಾ ಇದೆ ಆ ಮಣ್ಣು ಅತ್ಯಂತ ಶ್ರೇಷ್ಠವಾಗಿರುವಂತಹ
ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇದು ಪವಿತ್ರವಾದ ಕಾರ್ಯಕ್ರಮ ಅಂತೇಳಿ ಭಾವಿಸಿ ಉಮಾಶಂಕರ್ ಅವರಿಗೆ, ಅವರೆಲ್ಲ ತಂಡದವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸೋದ್ರ ಜೊತೆಯಲ್ಲಿ ನಮ್ಮ ಸುಚಿತ್ರಾರವರು ಎಲ್ಲರೂ ಇಲ್ಲಿ ಮಾತನಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಬಿ ಅವರು ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರು, ಗಂಡು ಮಕ್ಕಳು ಒಳ್ಳೆಯವರು ಸಿಕ್ಕರೆ ಸಾಕು ಅಂತೇಳಿ ಭಾವಿಸಿದ್ದಾರೆ ಅನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡ್ತಾಯಿದ್ರು. ನಾನು ಈ ವೇದಿಕೆ ಮೂಲಕ ಹೇಳೋದೇನು ಅಂದರೆ, ಕೇವಲ ಗಂಡು ಮಕ್ಕಳು ಚೆನ್ನಾಗಿರೋ ಸಿಕ್ಕಿದ್ರೆ ಸಾಲಲ್ಲ, ಹೆಣ್ಮಕ್ಳು ಚೆನ್ನಾಗಿರೋರು ಸಿಗಬೇಕು ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರ್ಬೇಕಾಗಿರ್ಬೋದು. ಇವತ್ತು ನಿಜವಾಗ್ಲೂ ಬಹಳ ದುರಂತದಿಂದ, ವಿಷಾದದಿಂದ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಗಂಡು ಮಕ್ಕಳು ಆಲೋಚನೆ ಮಾಡ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ನಾನು ಮದುವೆ ಆಗೋದೇ ಬೇಡಪ್ಪ, ನಾನು ಹಿಂಗಿದ್ರೆ ಚೆನ್ನಾಗಿರ್ತೀನಿ ಅನ್ನೋವಂಥ ಸ್ಥಿತಿಗೆ ಇವತ್ತು ಗಂಡು ಮಕ್ಕಳು ಬಂದು ನಿಂತಿದ್ದಾರೆ. ಇದು ವಾಸ್ತವ ಸಂಗತಿ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಕಾನೂನು, ಸಮಾಜ ಎಲ್ಲ ಹೆಣ್ಣುಮಕ್ಕಳು ಪರವಾಗಿರೋದ್ರಿಂದ ಏನೆಲ್ಲ ದಬ್ಬಾಳಿಕೆಯನ್ನು ಗಂಡು ಮಕ್ಕಳು ಸಹಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ, ನರಳುವಂಥ ಸ್ಥಿತಿಯಲ್ಲಿ ಇವತ್ತು ಸಮಾಜ ಸೃಷ್ಟಿಯಾಗಿರುವಂತಹದ್ದು ದೇಶದ ವಿಷಾದನೀಯ ಅನ್ನೋದನ್ನು ಸಹಿತ ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲಿ ಹೆಣ್ಣು ಸಂಸ್ಕಾರಯುತವಾದರೆ ಅಲ್ಲಿ ಕಣ್ಣು ಬೆಳೀಲಿಕ್ಕೆ ಸಾಧ್ಯ ಇದೆ, ಅಲ್ಲೂ ಮನೆ ಕಣ್ಣಾಗಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ ಒಂದು ಸಣ್ಣ ದೃಷ್ಟಾಂತವನ್ನು ನಿಮ್ಮ ಮುಂದೆ ಹೇಳಿ ಮುಗಿಸ್ತೇನೆ. ನಿಜಕ್ಕೂ ಇವತ್ತು ಸಮಾಜ ಅತ್ಯಂತ ಕೆಟ್ಟ ಸಮಸ್ಯೆಯಲ್ಲಿ ಚುಳುಕೊಂಡಿದೆ. ಇವತ್ತು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನೀವೆಲ್ಲ ಬದುಕ್ತಾ ಇದ್ದೇವೆ. ಎಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೇನೆ. ಒಬ್ಬ ಅಜ್ಜಿ ಇದ್ಲು, ಚಿಕ್ಕ ವಯಸ್ಸಿನಲ್ಲಿ ತನ್ನ ಗಂಡ ಕಳ್ಕೊಂಡ್ಬಿಟ್ಟ. ಗಂಡ ಕಳ್ಕೊಂಡ್ಮೇಲೆ ಅಜ್ಜಿ ಏನು ಮಾಡಿದ್ಲು, ತುಂಬ ಚೆನ್ನಾಗಿ ಸಣ್ಣ ಮಗುನ ಓದಿಸ್ತಾ ಇದ್ಲು. ಓದಿಸಿದಾದ್ಮೇಲೆ ಆ ಮಗು ಏನು ಮಾಡ್ದ, ಒಬ್ಬ ಡಾಕ್ಟ್ರಾದ, ತುಂಬ ಒಳ್ಳೆ ಡಾಕ್ಟ್ರಾದ. ಆಸೆ ಇತ್ತು ತಾಯಿಗೆ ಮದುವೆ ಮಾಡಬೇಕು ಅಂಥೇಳಿ. ಒಂದು ಹೆಣ್ಣನ್ನು ತಂದು ಮದುವೆ ಮಾಡಿದ್ರು. ತುಂಬ ಕುಟುಂಬ. ಆ ಕುಟುಂಬದೊಳಗಡೆ ಒಬ್ಬ ಮಗ ಹುಟ್ಟುತ್ತಾ, ಎಲ್ಲರೂ ಚೆನ್ನಾಗಿತ್ತು. ಒಂದು ದಿವಸ ಡಾಕ್ಟ್ರಿಗೆ ಅನ್ನಿಸ್ತು, ನನ್ನ ಮಗ, ನಮ್ಮ ತಾಯಿ ತುಂಬ ಕಷ್ಟದಿಂದ ನನ್ನ ಬೆಳೆಸಿದ್ದಾಳೆ, ನನ್ನ ತಾಯಿಗೆ ಏನಾದರೂ ಕೊಡಬೇಕು ನಾನು ಅಂತ ಭಾವಿಸಿದ್ಲು. ಸರಿ, ಒಂದು ದಿವಸ ಮನೇಲಿ ಮಲ್ಕೊಂಡಿದ್ರು, ಎಲ್ಲರೂ ಮಾತನಾಡ್ತಾ ಕೂತಿದ್ರು. ಆಮೇಲೆ ಎಲ್ಲ ಮಲ್ಕೊಂಡ್ರು. ಬೆಳಗ್ಗೆ ಎದ್ದು ಆ ಡಾಕ್ಟ್ರು ಕೇಳ್ತಾನೆ, ಅಮ್ಮ ನಿನಗೇನಾದರೂ ಕೊಡಬೇಕು ಅಂತ ಅನಿಸಿದೆ, ಏನು ಬೇಕು ಹೇಳು, ಕೊಡಿಸ್ತೀನಿ ಅಂತ ಹೇಳಿದ್ರು. ಆಗ ತಾಯಿ, ತುಂಬ ಕಷ್ಟದಲ್ಲಿ ಬೆಳೆದಂಥ ತಾಯಿ, ತುಂಬ ಜೀವನವನ್ನು ಅನುಭವಿಸಿದ ತಾಯಿ, ಆ ತಾಯಿ, ನೋಡಪ್ಪ, ಒಳ್ಳೆ ಬಟ್ಟೆ ಕೊಡಿಸಿದ್ಯಾ, ಒಳ್ಳೆ ಒಡವೆ ಕೊಡಿಸಿದ್ಯಾ, ಒಳ್ಳೆ ಮನೆ ಕಟ್ಟಿದ್ಯಾ, ಒಳ್ಳೆ ಸೊಸೆ ಕೊಟ್ಟಿದ್ಯಾ, ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇದೆ, ನನಗೇನು ಬೇಡ ಅಂತ ಹೇಳಿದ್ಲು. ಇಲ್ಲ ಇಲ್ಲಮ್ಮ, ಏನಾದರೂ ಬೇಕು ಕೇಳು, ಕೊಡ್ತೇನೆ ಅಂತ ಹೇಳಿದ್ಲು. ಆಗ ಡಾಕ್ಟ್ರು ಹಾಗಂತ ಕೇಳ್ದ ತಾಯಿಗೆ, ಏನಾದರೂ ಬೇಕು, ಕೇಳಲೇಬೇಕು ನೀನು ಅಂತ. ಏನೂ ಕೊಡಬೇಡಪ್ಪ, ನನಗೆಲ್ಲ ಕೊಟ್ಟಿದ್ಯಾ, ಒಂದೇ ಒಂದು ದಿವಸ ನನ್ನ ಜೊತೆ ಮಲ್ಕೋಬೇಕು ನೀನು ಅಂತ ಹೇಳಿದ್ಲು. ಆ ತಾಯಿ ಆ ಮಾತನ್ನು ಹೇಳಿದಾಗ ಡಾಕ್ಟ್ರಿಗೆ ಭಾಳ ಸಂತೋಷ ಆಯಿತು. ಅಯ್ಯೋ, ಅಮ್ಮನ ಜೊತೆ ಒಂದು ದಿವಸ ಮಲ್ಕೊಳ್ಳೋಕ್ಕೆ ನನಗೇನು ಕಷ್ಟ, ಮಲ್ಕೋತೀನಿ ಬಿಡು ಅಂತೇಳಿ ಮಲ್ಕೊಂಡ್ರು. ಒಂದು ರಾತ್ರಿ ಮಲ್ಕೋತಾ ಇದ್ರು. ರಾತ್ರಿ 11 ಗಂಟೆ ಆಯಿತು. ಆ ತಾಯಿ ಮಗನನ್ನು ಎಬ್ಬರಿಸಿದ್ಲು ಡಾಕ್ಟ್ರನ್ನ. ನೋಡಪ್ಪ, ಯಾಕೋ ಬಾಯಾರಿಕೆ ಆಗ್ತಾಯಿದೆ, ಒಂದಿಷ್ಟು ನೀರು ತಂದು ಕೊಡು ಅಂತ ಕೇಳಿದ್ಲು. ಸರಿ, ಹೋದ, ಉತ್ಸಾಹ, ನಮ್ಮ ತಾಯಿ ಏನೋ ಕೇಳ್ತಿದ್ದಾಳೆ, ಕೊಡಬೇಕು ಅಂಥೇಳಿ. 11 ಗಂಟೆ ರಾತ್ರಿಯಲ್ಲಿ ಎದ್ದು ಹೋದ, ನೀರು ತಂದು ಕೊಟ್ಟರು, ಕುಡಿದ್ಲು. ತಾಯಿ ಮಲ್ಕೊಂಡ್ರು. ತಿರ್ಗಿ 12 ಗಂಟೆ ಆಯಿತು, ಮತ್ತೆ ಎಬ್ಬರಿಸಿದ್ರು ತಾಯಿ ಡಾಕ್ಟ್ರನ್ನ, ನೀರು ಕೊಡಪ್ಪ, ಯಾಕೋ ಇನ್ನೂ ಬಾಯಾರಿಕೆ ಆಗ್ತಾಯಿದೆ. ಮತ್ತೆ ಎದ್ದು ಹೋದ, ಮತ್ತೆ ತಂದು ಕೊಟ್ಟ, ಕುಡಿದ್ರು, ಮಲ್ಕೊಂಡ್ರು. ಮಧ್ಯರಾತ್ರಿ 1 ಗಂಟೆ ಆಯಿತು, ಮತ್ತೆ ಎಬ್ಬರಿಸಿದ್ರು ತಾಯಿ, ಬಾಯಾರಿಕೆ ಆಗ್ತಾಯಿದೆ, ನೀರು ಕೊಡು ಅಂಥೇಳಿ. ಅಷ್ಟೊತ್ತಿಗೆ ಇವನಿಗಾಗಲೇ ಸ್ವಲ್ಪ ಸಹನೆ ಸಂಯಮ ಎರಡೂ ಕಳೆದು ಹೋಗ್ತಾ ಇತ್ತು. ಗೊಣಕಂಡ ಮನಸ್ಸಲ್ಲಿ, ನಮ್ಮಮ್ಮ ಎಷ್ಟು ಸರಿ ಎಬ್ಬರಿಸ್ತಾವಳಪ್ಪ ಅಂಥೇಳಿ ಮತ್ತೆ ನೀರು ತಂದು ಕೊಟ್ಟ, ಮಲ್ಕೊಂಡು. ಹಿಂಗೆ 2-3 ಸಾರಿ ಆಯಿತು. ಬೆಳಗಿನ ಜಾವ 4 ಗಂಟೆ ಆಯಿತು, ಮತ್ತೆ ಎಬ್ಬರಿಸಿದ್ದು ತಾಯಿ. ಇವನಿಗೆ ಎಲ್ಲಿಲ್ಲದ ಸಿಟ್ಟು ಬಂದ್ಬಿಡ್ತು, ಕೋಪ ಬಂದ್ಬಿಡ್ತು. ಅಮ್ಮ ಎಷ್ಟು ಸರಿ ಕೇಳ್ತೀಯ, ಬೇಕಾದ್ರೆ ಹೋಗಿ ಕುಡ್ಕೋ ಹೋಗು ಅಂತ ಹೇಳ್ದ. ಸರಿ, ಎಬ್ಬರಿಸಿದ್ಲು ತಾಯಿ. ಮಂಚದ ಮೇಲೆ ಕುಂಡ್ರಿಸ್ಕೊಂಡು ಹಾಸಿಗೆ ಮೇಲೆ, ನೋಡಪ್ಪ, ಏನು ಬೇಕಾದರೂ ಕೇಳು, ಕೊಡ್ತೀನಿ ಅಂತ ಹೇಳ್ದಲ್ವಾ, ನಾನು ಏನೂ ಕೇಳಿಲ್ಲ. ನೀನು ಒಂದೇ ಒಂದು ರಾತ್ರಿ ನನ್ನ ಜೊತೆ ಇದ್ದು ನನ್ನ ಬಾಯಾರಿಕೆಯನ್ನು ನೀಗಿಸ್ಲಿಕ್ಕೆ ನಿನ್ನ ಕೈಲಿ ಸಾಧ್ಯ ಆಗಲಿಲ್ಲ. ನೀನು ನನಗೇನು ಕೊಡ್ಲಿಕ್ಕೆ ಸಾಧ್ಯ ಇದೆ, ಆದರೆ ನಾನು 9 ತಿಂಗಳು ನಿನ್ನ ಒತ್ತಿದ್ದೇನೆ. ಹೆಂಗೆ ಒತ್ತಿದ್ದೇನೆ ಅಂತ ಹೇಳಿದ್ರೆ, ನೀನು ಏನೆಲ್ಲ ಮಾಡಿದ್ಯಾ ಆ ತಾಯಿಗೆ ಮಾತ್ರ ಗೊತ್ತಾಗೋದು, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಅವನು ಒದಿತಾನೋ, ತೂಕ ಆಗ್ತಾನೋ, ಭಾರ ಆಗ್ತಾನೋ, ಅವೆಲ್ಲ ನಾವೆಲ್ಲ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತಾಯಿಗೆ ಮಾತ್ರ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ. 9 ತಿಂಗಳು ಹೊತ್ತು, ಆನಂತರ ಪ್ರಸವ ವೇದನೆ. ಒಬ್ಬ ಡಾಕ್ಟ್ರ್ ಹೇಳ್ತಾಯಿದ್ರು, 1000 ಇಂಜೆಕ್ಷನನ್ನು ಒಂದೇ ಬಾರಿ ಚುಚ್ಚಿದ್ರೆ ಎಷ್ಟು ನೋವಾಗುತ್ತೆ ಅಂತ ಏನಾದರೂ ನಾವು ಯೋಚನೆ ಮಾಡಿದ್ರೆ ಅದು ಪ್ರಸವ ವೇದನೆಯ ನೋವು ಅನ್ನೋದನ್ನು ಡಾಕ್ಟ್ರು ಉಲ್ಲೇಖ ಮಾಡ್ತಾಯಿದ್ರು. ಅಷ್ಟು ನೋವನ್ನು ಸಹಿಸಿಕೊಳ್ಳುವಂಥ ಈ ಜಗತ್ತಿನ ಒಂದೇ ಒಂದು ಪ್ರಾಣಿ ಇದ್ದರೆ ಅದು ತಾಯಿ ಮಾತ್ರ ಅನ್ನೋದನ್ನು ನಾವೆಲ್ಲ ನೆನಪಿಟ್ಕೊಳ್ಬೇಕಾಗಿರುವಂತಹದ್ದು. ಅಷ್ಟು ನೋವನ್ನು ಅನುಭವಿಸಿ ನಿನ್ನನ್ನು ಈ ಮಣ್ಣಿನ ಮೇಲೆ ತಂದಿಟ್ಟಿದ್ದೇನೆ. ಅದಾದಮೇಲೆ
ನನಗೆ ಏನೆಲ್ಲ ಅಸಹ್ಯ ಮಾಡಿದ್ದೆ ಅದೆಲ್ಲ ಸಹಿಸಿಕೊಂಡು ನಿನ್ನನ್ನು ಒಬ್ಬ ಸಮಾಜದಲ್ಲಿ ಒಬ್ಬ ಡಾಕ್ಟ್ರಾಗಿ ಒಬ್ಬ ನಾಗರಿಕನಾಗಿ ಮಾಡಿದ್ದೇನೆ. ಒಂದು ದಿವಸ ನಿನ್ನನ್ನು ಸಾಕಾಯಿತು ನನ್ನ ಮಗನೇ ಅಂತ ಕೇಳಿಲ್ಲ, ನಿನ್ನ ಹೋಗಪ್ಪ ನೀನು ಏನೋ ಮಾಡ್ಕೋ ಅಂತ ಕೇಳಿಲ್ಲ. ಆದರೆ ಒಂದೇ ಒಂದು ದಿವಸ ನನ್ನ ಬಾಯಾರಿಕೆಯನ್ನು ನೀಗಿಸ್ಲಿಕ್ಕೆ ನಿನಗೆ ಸಾಧ್ಯ ಆಗಿಲ್ಲ, ತಾಯಿ ಋಣವನ್ನು ಜೀವನದಲ್ಲಿ ಯಾರಾದರೂ ತೀರಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಪ್ರಶ್ನೆಯನ್ನು ಆ ಮಗ ಆದ ಡಾಕ್ಟ್ರಿಗೆ ತಾಯಿ ಹೇಳಿದಾಗ ತಪ್ಪು ಒಪ್ಪಿಗೆ ಆಯಿತು, ಅವನಿಗೆ ಅರಿವಾಯಿತು. ಇಲ್ಲಮ್ಮ ನಾನು ತಪ್ಪು ಮಾಡಿದೆ ಅಂಥೇಳಿ ಆ ತಾಯಿಗೆ ನಮಸ್ಕಾರ ಮಾಡ್ದ. ಈ ಮಾತನ್ನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ತಾಯಿ ಋಣವನ್ನು ಜೀವನದಲ್ಲಿ ಯಾರೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಜಗತ್ತಿಗೆ ತಾಯಿಗಿಂತ ದೇವರು ಮೊದಲಿಲ್ಲ ಅನ್ನೋದನ್ನು ನೀವೆಲ್ಲ ತಿಳ್ಕೊಳ್ಬೇಕಾಗಿರುವಂಥದ್ದು. ಎಲ್ಲಿ ತಾಯಿ ಪೂಜೆ ಮಾಡ್ತಾರೋ ಅಂಥ ಮಕ್ಕಳು ಜೀವನದಲ್ಲಿ ಯಾವತ್ತೂ ಸಹಿತ ಶ್ರೇಷ್ಠವಾದ ಸ್ಥಾನವನ್ನು ಪಡ್ಕೊಳ್ತಾರೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಅಂಥ ಸಂಸ್ಕಾರಯುತವಾದಂಥ ಸಾಮಾಜಿಕ ಸ್ವಾಸ್ಥ್ಯವನ್ನು ಬೆಳೆಸುವಂಥ ಒಂದು ವ್ಯವಸ್ಥೆಯನ್ನು ಶಿಕ್ಷಣದಲ್ಲಿ ನಾವೆಲ್ಲ ಕೊಡಬೇಕಾಗಿರುವಂಥ ಆದ್ಯತೆ ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಎಲ್ರಿಗೂ ಶುಭ ಕೋರಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ.